ನಮಸ್ಕಾರ ಗೆಳೆಯರೇ, ಇಂದು ನಾವು ಒಂದು ಅತಿ ರೋಚಕವಾದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಜಗತ್ತಿನ ಅತ್ಯಂತ ಹಳೆಯ ಭಾಷೆಗಳ ಬಗ್ಗೆ. ನಾವು ಇಂದು ಮಾತನಾಡುವ ಭಾಷೆಗಳು, ಪುಸ್ತಕಗಳು ಮತ್ತು ಶೈಕ್ಷಣಿಕ ಪದ್ಧತಿಗಳ ಮೂಲ ಆಗಿರುವ ಈ ಪುರಾತನ ಭಾಷೆಗಳು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿವೆ. ಈ ಭಾಷೆಗಳು ಹೇಗೆ ಹುಟ್ಟಿದವು? ಇವತ್ತಿಗೂ ಯಾವ ಭಾಷೆಗಳು ಬದುಕಿವೆ? ಇವುಗಳಲ್ಲಿ ಯಾವ ಹೆಚ್ಚು ಪ್ರಭಾವ ಬೀರಿದವು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಹುಡುಕೋಣ. ವಿಡಿಯೋ ಅನ್ನು ಕೊನೆಯವರೆಗೂ ನೋಡಿ. ನಂಬರ್ 10, ಲ್ಯಾಟಿನ್ ಭಾಷೆ. ಲ್ಯಾಟಿನ್ ಅನ್ನೋದು ರೋಮನ್ ಸಾಮ್ರಾಜ್ಯದಲ್ಲಿ ಹುಟ್ಟಿದ ಒಂದು ಭಾಷೆ. ಇಂದಿನ ಇಟಾಲಿಯನ್, ಫ್ರೆಂಚ್, ಸ್ಪ್ಯಾನಿಷ್, ಪೋರ್ಚುಗೀಸ್, ರೊಮೇನಿಯನ್ ಭಾಷೆಗಳಿಗೆ ಇದು ತಾಯಿ ಭಾಷೆಯಾಗಿದೆ. ಇದು ಕ್ರಿಸ್ತಪೂರ್ವ 700ರ ಅವಧಿಯಲ್ಲಿ ಚಲಾವಣೆಯಲ್ಲಿ ಇತ್ತು. ಈಗ ಇದು ಒಂದು ಸ್ತಬ್ಧ ಅಥವಾ ಡೆಡ್ ಭಾಷೆಯಾಗಿದೆ. ನಂಬರ್ 9, ಚೈನೀಸ್. ಚೀನಾದ ಪುರಾತನ ಶಾಸನಗಳಲ್ಲಿ ಕ್ರಿಸ್ತಪೂರ್ವ 1250ರ ಹೊತ್ತಿನ ಒರಾಕೆಲ್ ಬೋನ್ ಸ್ಕ್ರಿಪ್ಟ್ ಎಂಬ ಅತ್ಯಂತ ಹಳೆಯ ಲಿಪಿಯ ಬಳಕೆಯೂ ಕಂಡುಬರುತ್ತದೆ. ಇದನ್ನೇ ಹಳೆಯ ಚೈನೀಸ್ ಭಾಷೆಯ ಮೊದಲ ರೂಪ ಅಂತ ಕರೆದುಕೊಳ್ಳಬಹುದು. ಇವತ್ತು ಚೈನೀಸ್ ಅನ್ನೋದು ಜಗತ್ತಿನಲ್ಲಿ ಹೆಚ್ಚು ಜನರು ಮಾತನಾಡುವ ಭಾಷೆ. ಇದನ್ನು ಸುಮಾರು 100 ಕೋಟಿ ಜನರು ಮಾತನಾಡುತ್ತಾರೆ. ಇದು ಕಾಲಕ್ಕೆ ಅನುಗುಣವಾಗಿ ಬದಲಾಗುತ್ತಾ ಬಂದಿದೆ. ನಂಬರ್ 8, ಸೋಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್. ಇವರು ಮಾತನಾಡಿದ ಭಾಷೆ ಯಾವುದು ಅಂತ ಗೊತ್ತಾ? ಅದು ಪ್ರಾಚೀನ ಯುರೋಪಿನ ಪ್ರಜ್ಞೆ ಹುಟ್ಟಿದ ಜಾಗ, ಗ್ರೀಕ್. ಈ ಭಾಷೆಯು ಸುಮಾರು 3000 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿದೆ. ಇದು ಪಶ್ಚಿಮ ಜಗತ್ತಿನ ಅತ್ಯಂತ ಹಳೆಯ ಜೀವಂತ ಭಾಷೆಯಾಗಿದೆ. ಇದರ ಅತಿ ಹಿಂದಿನ ರೂಪ ಮೈಸೀನಿಯನ್ ಗ್ರೀಕ್ ಕ್ರಿಸ್ತಪೂರ್ವ 1400ರ ಹೊತ್ತಿಗೆ ಬರವಣಿಗೆಯಲ್ಲಿ ಕಾಣಿಸಿಕೊಂಡಿತ್ತು. ಗ್ರೀಕ್ ಭಾಷೆ ಇದು ಕೇವಲ ಮಾತುಗಳ ಪದಜಾಲವಲ್ಲ, ಇಡೀ ಪಶ್ಚಿಮ ಜಗತ್ತಿನ ಜ್ಞಾನ, ಸಂಸ್ಕೃತಿ, ರಾಜಕೀಯಕ್ಕೆ ಬೀಜ ಬಿತ್ತಿದ ಭಾಷೆ. ನಂಬರ್ 7, ಪ್ರಪಂಚದ ಮೊದಲ ಪವಿತ್ರ ಗ್ರಂಥಗಳ ಭಾಷೆ ಯಾವುದು ಗೊತ್ತಾ? ಅದು ಹಿಬ್ರೂ. ಹೌದು, ಬೈಬಲಿನ ಹಳೆಯ ಒಡಂಬಡಿಕೆಯ ಭಾಷೆ ಇದು. ಹಿಬ್ರೂ ಭಾಷೆಗೆ ಸುಮಾರು 3000 ವರ್ಷಗಳ ಇತಿಹಾಸವಿದೆ. ಪ್ರಾಚೀನ ಇಸ್ರೇಲ್ ದೇಶದಲ್ಲಿ ಮಾತನಾಡಲಾಗುತ್ತಿತ್ತು. ಇದು ಅನುಮಾನವಿಲ್ಲದೆ ಹೇಳಬಹುದು, ಹಿಬ್ರೂ ಒಂದು ಕಾಲಕ್ಕೆ ನಶಿಸಿ ಹೋಗಿ ಪ್ರಾರ್ಥನೆ ಮತ್ತು ಧಾರ್ಮಿಕ ವಿದ್ಯೆಯ ಭಾಷೆಯಾಗಿ ಮಾತ್ರ ಉಳಿದುಕೊಂಡಿತ್ತು. ಆದರೆ ಅದೇ ಭಾಷೆ ಸಾವಿರಾರು ವರ್ಷಗಳ ನಂತರ ಮತ್ತೆ ಬದುಕುಕೊಂಡಿದೆ. ಇಂದಿನ ಇಸ್ರೇಲ್ ದೇಶದಲ್ಲಿ ಹಿಬ್ರೂ ಅಧಿಕೃತ ರಾಷ್ಟ್ರೀಯ ಭಾಷೆ ಮತ್ತು ಸ್ಕೂಲ್ಗಳಲ್ಲಿ ಹಿಬ್ರೂ ಅನ್ನು ಕಲಿಸಲಾಗುತ್ತಿದೆ. ನಂಬರ್ 6, ಈ ಭಾಷೆಯಲ್ಲಿ ದೇವರು ಮಾತನಾಡಿದರು ಅಂತ ಹೇಳಲಾಗುತ್ತದೆ. ಯೇಸು ಕ್ರಿಸ್ತನು ಉಪದೇಶ ಮಾಡಿದ ಭಾಷೆ ಯಾವುದು ಗೊತ್ತಾ? ಅದೇ ಅರಾಮಿಕ್. ಈ ಭಾಷೆ ಕ್ರಿಸ್ತಪೂರ್ವ 1100 ವರ್ಷಗಳ ಹಿಂದೆ ಪಶ್ಚಿಮ ಏಷಿಯಾದ ಅರಾಮಿಯ ಜನಾಂಗದಿಂದಲೇ ಹುಟ್ಟಿತ್ತು. ಇವತ್ತು ಅತಿ ಕಡಿಮೆ ಜನ ಮಾತ್ರ ಈ ಅರಾಮಿಕ್ ಭಾಷೆಯನ್ನು ಮಾತನಾಡುತ್ತಾರೆ. ಕೆಲವು ಸಿರಿಯನ್ ಕ್ರಿಶ್ಚಿಯನ್ ಸಮುದಾಯಗಳಲ್ಲಿ ಈ ಭಾಷೆ ಇನ್ನೂ ಬದುಕಿದೆ. ಇದು ಈಗ ಅಪಾಯದಲ್ಲಿರುವ ಭಾಷೆ. ಯುನೆಸ್ಕೋ ಡೇಟಾದ ಪ್ರಕಾರ ಇದು ಅಳಿವಿನ ಅಂಚಿನಲ್ಲಿ ಇದೆ. ನಂಬರ್ 5, ಭಾಷೆಗಳ ಓಲೆಯಲ್ಲೊಂದು ಅಮರ ವೃಕ್ಷ ಇದ್ದರೆ ಅದು ತಮಿಳು. ಇಂದಿಗೂ ಬದುಕಿರುವ, ಮಾತನಾಡುತ್ತಿರುವ ಮತ್ತು ಸಾಹಿತ್ಯ ಬರೆಯಲಾಗುತ್ತಿರುವ ಅತ್ಯಂತ ಹಳೆಯ ಭಾಷೆ ಎಂದರೆ ಅದು ತಮಿಳು. ತಮಿಳು ಭಾಷೆಯ ಇತಿಹಾಸವು ಕನಿಷ್ಠ 2500 ವರ್ಷಗಳ ಹಿಂದೆ ಆರಂಭವಾಯಿತು. ಈ ಭಾಷೆಯ ಪ್ರಾಚೀನ ಸಾಹಿತ್ಯ ಸಂಗಮ್ ಸಾಹಿತ್ಯ. ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿಯೇ ಬರೆಯಲ್ಪಟ್ಟಿದೆ. ಇದು ಯುನೆಸ್ಕೋ ಪ್ರಕಾರ ಲಿವಿಂಗ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಎಂದು ಕರೆಸಿಕೊಂಡಿದೆ. ಇದು ಕೇವಲ ಪುರಾತನ ಭಾಷೆಯಲ್ಲ, ಇಂದಿನ ಕಾಲದಲ್ಲೂ ಕೋಟಿ ಕೋಟಿ ಜನರಿಂದ ಮಾತನಾಡಲ್ಪಡುತ್ತಿರುವ ಒಂದು ಪ್ರಾಚೀನ ಭಾಷೆ. ನಂಬರ್ 4, ಇದು ನುಡಿಯಷ್ಟೇ ಅಲ್ಲ, ಇದು ವೇದಗಳ ಧ್ವನಿ. ಇದು ದೇವರು ಮಾತನಾಡಿದ ಭಾಷೆ. ಅದೇ ಸಂಸ್ಕೃತ. ಸಂಸ್ಕೃತ ಎಂಬ ಪದವೇ ಸಂಸ್ಕೃತಂ ಅಂದರೆ ಶುದ್ಧಗೊಳಿಸಿದ, ಪರಿಪೂರ್ಣಗೊಂಡ ಭಾಷೆ ಎಂದು ಅರ್ಥವನ್ನು ಕೊಡುತ್ತದೆ. ಇದು ಕ್ರಿಸ್ತಪೂರ್ವ 1500ರ ಹೊತ್ತಿಗೆ ವೇದಗಳಲ್ಲಿ ಬಳಕೆಯಲ್ಲಿತ್ತು. ಉಪನಿಷತ್ತುಗಳು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಇವೆಲ್ಲ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟವು. ಹಿಂದಿ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಮರಾಠಿ ಈ ಎಲ್ಲ ಭಾರತೀಯ ಭಾಷೆಗಳ ಹುಟ್ಟಿಗೆ ಸಂಸ್ಕೃತವೇ ತಾಯಿ. ಸಂಸ್ಕೃತ ಇದು ಕೇವಲ ಪುರಾತನ ಭಾಷೆಯಲ್ಲ, ಇದು ಜ್ಞಾನವನ್ನೇ ನುಡಿದ ನುಡಿ. ಇಂದು ಈ ಭಾಷೆ ನಮ್ಮ ಗ್ರಂಥದಲ್ಲಿ ಮಾತ್ರವಲ್ಲ, ನಮ್ಮ DNA ಸಹ ಇದೆ. ನಂಬರ್ 3, ಇದು ಮನುಷ್ಯನು ಬರವಣಿಗೆಗೆ ಆರಂಭಿಸಿದ ಪ್ರಥಮ ಭಾಷೆಗಳಲ್ಲಿ ಒಂದು. ಇದನ್ನು ರಾಜನ ನುಡಿ,
ದೇವತೆ ಸಂದೇಶ ಎನ್ನುತ್ತಾರೆ. ಅದೇ ಅಕಾಡಿಯನ್ ಭಾಷೆ. ಈ ಭಾಷೆ ಪ್ರಾರಂಭ ಸುಮಾರು ಕ್ರಿಸ್ತಪೂರ್ವ 2500ರಲ್ಲಿ ಮೆಸೊಪೊಟೇಮಿಯಾದಲ್ಲಿ ಪ್ರಾರಂಭವಾಯಿತು. ಇದು ಮೊದಲನೇ ಬರವಣಿಗೆಗೆ ಬಳಸಿದ ಪ್ರಾಚೀನ ಭಾಷೆ. ಎಪಿಕ್ ಆಫ್ ಗಿಲ್ಗಮೇಶ್ ಇದು ಇಡೀ ಜಗತ್ತಿನ ಅತ್ಯಂತ ಹಳೆಯ ಕಾವ್ಯಕಥನ. ಇದು ಇದೇ ಭಾಷೆಯಲ್ಲಿ ಬರೆಯಲ್ಪಟ್ಟಿತ್ತು. ಅಕಾಡಿಯನ್ ಭಾಷೆಯ ಬಳಕೆ ಕ್ರಿಸ್ತಪೂರ್ವ 1ನೇ ಶತಮಾನಕ್ಕಿಂತ ಹಿಂದೆಯೇ ತೀರಾ ಕಡಿಮೆಯಾಯಿತು. ಆದರೆ ಅದರ ಲಿಪಿ, ಶಬ್ದಗಳು, ಶೈಲಿಗಳು ಪರ್ವತದಂತೆ ಇತಿಹಾಸದಲ್ಲಿ ಹಾಗೇ ಉಳಿದುಕೊಂಡಿವೆ. ನಂಬರ್ 2, ಪಿರಮಿಡ್ಗಳು ಶಾಶ್ವತವಾಗಿದ್ದಂತೆ ಈ ಭಾಷೆಯು ಇತಿಹಾಸದಲ್ಲಿ ಅಮರವಾಗಿದೆ. ದೇವರುಗಳು, ಫ್ಯಾರೋಗಳು ನುಡಿಯಾದ ಇದು ಈಜಿಪ್ಷಿಯನ್ ಭಾಷೆಯಾಗಿದೆ. ಇದು ಪ್ರಪಂಚದ ಅತ್ಯಂತ ಹಳೆಯ ಬರವಣಿಗೆ ಭಾಷೆಗಳಲ್ಲೊಂದು. ಇಂದಿನ ಈಜಿಪ್ಟಿನ ನೈಲ್ ನದಿಯ ದಡದಲ್ಲಿ ಸುಮಾರು 5000 ವರ್ಷಗಳ ಹಿಂದೆ ಈ ಭಾಷೆ ಮೊಟ್ಟ ಮೊದಲು ಬಳಕೆಯಲ್ಲಿತ್ತು. ಈ ಭಾಷೆ ಪ್ರಮುಖವಾಗಿ ಹೈರೋಗ್ಲಿಫ್ಗಳಲ್ಲಿ ಬರೆಯಲ್ಪಟ್ಟಿತ್ತು. ಚಿತ್ರಗಳ ರೂಪದಲ್ಲಿ ಬರೆಯುವ ಈ ಲಿಪಿ ಭಾಷೆಗೂ ಕಲೆಗೂ ಇದು ಒಂದು ಸೇತುವೆಯಂತಿತ್ತು. ಈಜಿಪ್ಷಿಯನ್ ಭಾಷೆ ಕ್ರಿಸ್ತಶಕ 5ನೇ ಶತಮಾನದ ಹಂತವಾಗಿ ನಶಿಸಿ ಹೋಯಿತು. ಆದರೆ ಅದರ ಶಾಖೆ ಕೋಪ್ಟಿಕ್ ಎಂಬ ಭಾಷೆ ಇಂದು ಧಾರ್ಮಿಕವಾಗಿ ಉಳಿದುಕೊಂಡಿದೆ. ನಂಬರ್ 1, ಇತಿಹಾಸದಲ್ಲಿ ಮಾನವನು ಮೊದಲ ಬಾರಿಗೆ ಮಾತನಾಡಿದ ಭಾಷೆ ಯಾವುದು? ಬರವಣಿಗೆಯ ಜನ್ಮವಾಗಿದ್ದು ಎಲ್ಲಿ? ಈ ಎಲ್ಲಕ್ಕೆ ಉತ್ತರವೇ ಸುಮೇರಿಯನ್ ಭಾಷೆ. ಈ ಭಾಷೆಯು ಸುಮಾರು ಕ್ರಿಸ್ತಪೂರ್ವ 3100ರಿಂದ 2000 ನಡುವೆ ಮೆಸೊಪೊಟೇಮಿಯಾದಲ್ಲಿ ಬಳಸಲಾಗುತ್ತಿತ್ತು. ಇದು ಪ್ರಪಂಚದ ಮೊದಲ ಬರವಣಿಗೆ ಭಾಷೆಯಾಗಿ ಗುರುತಿಸಿಕೊಂಡಿದೆ. ಈ ಭಾಷೆ ಕ್ಯೂನಿಫಾರ್ಮ್ ಲಿಪಿಯಲ್ಲಿ ಬರೆಯಲಾಗುತ್ತಿತ್ತು. ಕ್ಯೂನಿಫಾರ್ಮ್ ಅಂದರೆ ತಿಕ್ಕಿದ ಮಣ್ಣುಗಳ ತಟ್ಟೆಯ ಮೇಲೆ ಕಡ್ಡಿಯಿಂದ ಕೆತ್ತಿದ ರೇಖೆಗಳು. ಈ ಭಾಷೆ ಕ್ರಿಸ್ತಪೂರ್ವ 2000 ಬಳಿಕ ಜೀವಂತವಾಗಿ ಭಾಷೆಯಾಗಿ ಬಳಕೆಯಾಗುತ್ತಿಲ್ಲ. ಆದರೆ ಇದು ಇನ್ನೂ ಸಾವಿರಾರು ವರ್ಷಗಳ ಕಾಲ ಪಂಡಿತರ ಭಾಷೆಯಾಗಿ ದೇವಾಲಯಗಳ ಧಾರ್ಮಿಕ ಬರಹಗಳಿಗಾಗಿ ಉಳಿಯಿತು. ಸುಮೇರಿಯನ್ ಭಾಷೆ ಇದು ಕೇವಲ ಪುರಾತನ ಭಾಷೆಯಲ್ಲ, ಅದು ಮಾನವ ಸಂಸ್ಕೃತಿಯ ಮೊದಲ ಧ್ವನಿ. ಅದು ಬರೆದಿದ್ದು ಬರವಣಿಗೆಯ ಭವಿಷ್ಯವನ್ನು. ಈ ದಿನ ನಾವು ಫೋನ್ಗಳಲ್ಲಿ ಟೈಪ್ ಮಾಡ್ತೀವಿ, ಕೀಬೋರ್ಡ್ ಮೇಲೆ ಬರಿತೀವಿ. ಆದರೆ ಈ ಎಲ್ಲದಕ್ಕೂ ಶ್ರೇಷ್ಠವಾದ ಜ್ಞಾನದ ಬೇರು ಈ ಭಾಷೆಗಳಲ್ಲಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಐತಿಹಾಸಿಕ ವಿಷಯಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಯಾವ ಭಾಷೆ ಇಷ್ಟವಾಯಿತು ಅಂತ.